ದ್ರೋಣಾಚಾರ್ಯರು ಕೌರವ ಪಾಂಡವರ ಮನೆ ಪಾಠದ ಗುರುಗಳು. ಅವರು ಕೌರವ ಪಾಂಡವರ ಖಾಸಾ ಶಿಕ್ಷಕರು. ಅದೊಂದು ದಿನ ಬೆಳಿಗ್ಗೆನೆ ಗುರು ದ್ರೋಣಾಚಾರ್ಯರು ಪಾಂಡುನಂದನ ಯುಧಿಷ್ಠಿರನನ್ನು ಹತ್ತಿರಕ್ಕೆ ಕರೆದು, ಅಪ್ಪ ಯುಧಿಷ್ಠಿರ, ನೀನು ಇವತ್ತಿನ ದಿನದ ತುಂಬೆಲ್ಲ ಹಸ್ತಿನಾಪುರದಲ್ಲಿ ತಿರುಗಾಡಿ ಫೀಲ್ಡ್ ವರ್ಕ್ ಮಾಡಿಕೊಂಡು ನಮ್ಮ ಈ ರಾಜಧಾನಿ ಹಸ್ತಿನಾಪುರದಲ್ಲಿ ಎಷ್ಟು ಜನ ದುರ್ಜನರಿದ್ದಾರೆ ಎಂಬುದನ್ನು ಎಣಿಕೆ ಮಾಡಿಕೊಂಡು ಬಾ. ಇದು ನಾನು ನಿನಗೆ ಕೊಡುತ್ತಿರುವ ಪ್ರಾಜೆಕ್ಟ್ ವರ್ಕ್. ಸಾಯಂಕಾಲದಷ್ಟೊತ್ತಿಗೆ ವಾಪಸ್ಸು ಬಂದು ನೀನು ವರದಿಯನ್ನು ಒಪ್ಪಿಸಬೇಕು ಎಂದು ಹೇಳುತ್ತಾರೆ. ಯುಧಿಷ್ಠಿರ ಆಯಿತು ಗುರುಗಳೇ ಎಂದು ಹೊರಟು ಹೋಗುತ್ತಾನೆ. ದ್ರೋಣಾಚಾರ್ಯರು ಧೃತರಾಷ್ಟ್ರ ಪುತ್ರ ದುರ್ಯೋಧನನನ್ನು ಹತ್ತಿರಕ್ಕೆ ಕರೆದು, ಅಪ್ಪ ದುರ್ಯೋಧನ, ಇವತ್ತು ದಿನದ ತುಂಬೆಲ್ಲ ನೀನು ಹಸ್ತಿನಾಪುರದಲ್ಲಿ ತಿರುಗಾಡಿ ರಾಜಧಾನಿ ಹಸ್ತಿನಾಪುರದಲ್ಲಿ ಎಷ್ಟು ಜನ ಸಜ್ಜನರಿದ್ದಾರೆ ಎಂಬುದನ್ನು ಎಣಿಕೆ ಮಾಡಿಕೊಂಡು ಬಾ. ಸಾಯಂಕಾಲದಷ್ಟೊತ್ತಿಗೆ ವಾಪಸ್ಸು ಬಂದು ವರದಿ ಒಪ್ಪಿಸಬೇಕು ಎಂದು ಹೇಳುತ್ತಾರೆ. ದುರ್ಯೋಧನ ಕೂಡ ಫೀಲ್ಡ್ ವರ್ಕ್ಗೆ ಹೊರಟು ಹೋಗುತ್ತಾನೆ. ಸಾಯಂಕಾಲದ ಸುಮಾರಿಗೆ ಯುಧಿಷ್ಠಿರ ಮತ್ತು ದುರ್ಯೋಧನ ಇರುವರು ಫೀಲ್ಡ್ ವರ್ಕ್ ಪೂರೈಸಿಬಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಒಪ್ಪಿಸುವುದಕ್ಕೆ ಗುರು ದ್ರೋಣಾಚಾರ್ಯರ ಹತ್ತಿರಕ್ಕೆ ಬರುತ್ತಾರೆ. ದ್ರೋಣಾಚಾರ್ಯರು ಇಬ್ಬರನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾರೆ. ಏನು ಏನು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋ ಹಾಗೆ. ಮೊದಲು ದುರ್ಯೋಧನ ಹೇಳುತ್ತಾನೆ, ಗುರುಗಳೇ, ನಾನು ಇಡೀ ದಿನ ರಾಜಧಾನಿಯಲ್ಲಿ ತಿರುಗಾಡಿ ನೋಡಿದೆ. ನನಗೆ ನಮ್ಮ ರಾಜಧಾನಿಯಲ್ಲಿ ದಿನಪೂರ್ತಿ ಹುಡುಕಿದರೂ ಒಬ್ಬ ಸಜ್ಜನ ವ್ಯಕ್ತಿ ಕೂಡ ಕಣ್ಣಿಗೆ ಬೀಳಲಿಲ್ಲ. ಎಲ್ಲರೂ ದಗಾಕೋರರೇ, ಎಲ್ಲರೂ ಮೋಸಗಾರರೇ. ಒಳಿತಿನ ಒಂದು ಅಂಶ ಕೂಡ ಅವರಲ್ಲಿಲ್ಲ. ನನಗೆ ತುಂಬಾ ಬೇಸರವಾಯಿತು. ನಾನು ರಾಜನಾದ ಮೇಲೆ ಇವರನ್ನೆಲ್ಲ ಸರಿ ಮಾಡುತ್ತೇನೆ ಎಂದು ದ್ರೋಣಾಚಾರ್ಯರು ಯುಧಿಷ್ಠಿರನತ್ತ ನೋಡಿದರು. ಯುಧಿಷ್ಠಿರ ಧರ್ಮರಾಜ ಹೇಳುತ್ತಾನೆ, ಗುರುಗಳೇ, ನಾನು ನನ್ನನ್ನು ತುಂಬಾ ಅದೃಷ್ಟವಂತನೆಂದು ಭಾವಿಸಿಕೊಳ್ಳುತ್ತೇನೆ. ದಿನದ ತುಂಬೆಲ್ಲ ಶತಾಯಗತಾಯ ಹುಡುಕಿದರೂ ನನಗೆ ಒಬ್ಬ ದುಷ್ಟ ವ್ಯಕ್ತಿ ಕೂಡ ಸಿಕ್ಕಲಿಲ್ಲ. ನಮ್ಮ ರಾಜಧಾನಿಯಲ್ಲಿರುವವರೆಲ್ಲರೂ ಸಜ್ಜನರೇ, ಎಲ್ಲರೂ ಪಾರದರ್ಶಿಗಳು, ಪ್ರಾಮಾಣಿಕರು, ಪ್ರಾಂಜಲ ಮನಸ್ಸಿನವರು. ನಿಜಕ್ಕೂ ಹೇಳಬೇಕೆಂದರೆ ನಾವೆಲ್ಲ ಪುಣ್ಯ ಮಾಡಿದ್ದೇವೆ. ನಮ್ಮ ರಾಜಧಾನಿ ಸಜ್ಜನ ಭೂಯಿಷ್ಠವಾಗಿದೆ ಎಂದು. ಶಿಷ್ಯರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡ ದ್ರೋಣರು ಮುಗುಳ್ನಗುತ್ತಾ ಸುಮ್ಮನಾಗುತ್ತಾರೆ. ಇಲ್ಲಿನ ಈ ಒಂದು ಪ್ರಸಂಗದಲ್ಲಿ ಎರಡು ವಿಭಿನ್ನ ಮನಸ್ಥಿತಿಗಳಿವೆ. ಒಂದು ದುರ್ಯೋಧನ ಮನಸ್ಥಿತಿ, ಇನ್ನೊಂದು ಧರ್ಮರಾಜ ಮನಸ್ಥಿತಿ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಎಂದು ಹೇಳಿಕೊಂಡಿರುವುದು ದುರ್ಯೋಧನ ಮನಸ್ಥಿತಿ. ಧರ್ಮ ಅಧರ್ಮ, ಕಸ ರಸ, ರಸಾಯನ, ಕಷಾಯಗಳ ವಿಭಿನ್ನತೆಯ ಜ್ಞಾನವಿದ್ದರೂ ಧರ್ಮದತ್ತ ನನಗೆ ಪ್ರವೃತ್ತಿ ಉಂಟಾಗುತ್ತಿಲ್ಲ, ಅಧರ್ಮದಿಂದ ನನಗೆ ನಿವೃತ್ತಿ ಭಾಗ್ಯ ದೊರಕುತ್ತಿಲ್ಲ ಎಂದು ದುರ್ಯೋಧನ ಹೇಳಿಕೊಂಡಿರುತ್ತಾನೆ. ಗುಡ್ गुड़ कहने से मुंह मीठा नहीं होता, गूढ़ गूढ़ कहने से मुंह मीठा नहीं होता. ಇದು ಯುಧಿಷ್ಠಿರ ಮನಸ್ಥಿತಿ. ಬರೀ ಬೆಲ್ಲ ಬೆಲ್ಲ ಎಂದು ಹೇಳಿಕೊಂಡಿದ್ದ ಮಾತ್ರಕ್ಕೆ ಬಾಯಿ ಸಿಹಿಯಾಗುವುದಿಲ್ಲ. ಬಾಯಿ ಸಿಹಿಯಾಗಬೇಕೆಂದರೆ ಬೆಲ್ಲವನ್ನು ತಿನ್ನಬೇಕಾಗುತ್ತದೆ ಎಂದು ಯುಧಿಷ್ಠಿರ ಹೇಳುತ್ತಾನೆ. ಬರೀ ಸತ್ಯಂ ವದ ಧರ್ಮಂಚರ ಎಂಬ ಪದಗಳನ್ನು ಉರು ಹೊಡೆದುಕೊಂಡಿದ್ದರೆ ಏನು ಪ್ರಯೋಜನ? ಅವುಗಳನ್ನು ಎದೆಯಾಳಕ್ಕೆ ಇಳಿಸಬೇಕು. ಸತ್ಯಂ ವದ ಧರ್ಮಂಚರ ಎಂಬ ಪದಗಳನ್ನು ಕಂಠಪಾಠ ಮಾಡಿ ಒಪ್ಪಿಸುವುದಕ್ಕೂ ಮತ್ತು ಅವುಗಳನ್ನು ಆಚಾರ ಮತ್ತು ಆಚರಣೆಯ ಪಠ್ಯವಾಗಿಸಿಕೊಳ್ಳುವುದಕ್ಕೂ ತುಂಬಾ ಅಂತರವಿದೆ. ನಾವು ಒಳ್ಳೆಯವರಾಗಿದ್ದರೆ
ನಮಗೆ ಎಲ್ಲರೂ ಒಳ್ಳೆಯವರಾಗಿ ಕಾಣುತ್ತಾರೆ. ನಾವು ಕೆಟ್ಟವರಾಗಿದ್ದರೆ ನಮಗೆ ಎಲ್ಲರೂ ಕೆಟ್ಟವರಾಗಿಯೇ ಕಾಣುತ್ತಾರೆ.